ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಅನುಕುಮಾರ್ ಸಮ್ಮುಖದಲ್ಲಿ ಮಹಜರನ್ನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಅನುಕುಮಾರ್ ನಿವಾಸದಲ್ಲಿ ಸ್ಪಾಟ್ ಮಹಜರನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಕೇಸ್ಗೆ ಸಂಬಂಧಿಸಿದ ಸಾಕ್ಷ್ಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಪಂಚನಾಮೆಯನ್ನು ಕೂಡ ಅಂದರೆ ಮಹಜರು ಪ್ರಕ್ರಿಯೆ ಪಂಚನಾಮೆ ಮಾಡ್ತಾ ಇದ್ದಾರೆ. ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಪಂಚನಾಮೆ ನಡೀತಾ ಇದೆ. ಚಿತ್ರದುರ್ಗದ ಅನುಕುಮಾರ್ ನಿವಾಸದಲ್ಲಿ ಸ್ಪಾಟ್ ಮಹಜರನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ದ ಡಿ ಗ್ಯಾಂಗ್ ಆಟೋ ಹಾಗೂ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿದ್ದ ಆರೋಪಿಗಳು. ಹೀಗಾಗಿ ಆಟೋ ಸೀಸ್ ಮಾಡಿದ್ದಾರೆ ಮತ್ತು ಅನುಕುಮಾರ್ ಮನೆಯಲ್ಲಿ ಪಂಚನಾಮೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಏನು ಕರ್ಕೊಂಡು ಬಂದಿದ್ರು, ಹೀಗಾಗಿ ಚಿತ್ರದುರ್ಗದ ಲಿಂಕ್ ಇದೆಯಲ್ಲ, ಈ ಕುರಿತಾಗಿ ಅನುಕುಮಾರ್ ಈ ಪ್ರಕರಣದ ಪ್ರಮುಖ ಆರೋಪಿ. ಆತನ ಮನೆ ಮತ್ತು ಆತ ಏನೇನು ಮಾಡಿದ್ದ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸ್ಪಾಟ್ ಮಹಜರು ಮಾಡ್ತಾ ಇದ್ದಾರೆ, ರಿಕ್ರಿಯೇಟ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಕಿಡ್ನ್ಯಾಪ್ ಮತ್ತು ಕರೆದುಕೊಂಡು ಬಂದಿದ್ದು ಹೇಗೆ, ಏನು, ಎತ್ತ, ಎಲ್ಲಿ ಹೋಗಿದ್ದು, ಎಲ್ಲಿ ವೆಯ್ಟ್ ಮಾಡಿದ್ರು, ಇದೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಅಲ್ಲಿ ಹೋಗಿದ್ದಾರೆ, ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಹೋಗಿದ್ದಾರೆ. ಈಗ ಅಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಆರೋಪಿ ಅನು ಮನೆಯಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದಲ್ಲಿ ರಘು ಮನೆಯಲ್ಲಿದ್ದಂಥ 4 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಆರೋಪಿ ನಿವಾಸದಲ್ಲಿದ್ದ ಬಂಗಾರದ ಚೈನ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ರೇಣುಕಾಸ್ವಾಮಿಗೆ ಸೇರಿದ ಒಡವೆಗಳು ವಶಕ್ಕೆ. ಚಿತ್ರದುರ್ಗದ ಮನೆಯಲ್ಲಿ ತಪ್ಪು ಒಪ್ಪಿಕೊಂಡ ರಘು, ಏನಾಯಿತು, ನಾನೇನು ತಪ್ಪು ಮಾಡಿದೆ, ನಾನು ಏನು ಮಾಡಿದೆ, ಎಲ್ಲಿಂದ ಕರ್ಕೊಂಡು ಹೋದೆ, ಹೆಂಗೆ ನಾನು ಸಹಕಾರ ಕೊಟ್ಟೆ ಈ ಕೊಲೆಗೆ ಅನ್ನೋದ್ರ ತಪ್ಪನ್ನು ಒಪ್ಕೊಂಡಿದ್ದಾರೆ. ರೇಣುಕಾಸ್ವಾಮಿಗೆ ಸೇರಿದ ಒಡವೆಗಳನ್ನು ಅವರು ಅಂದರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಚೈನ್ ಇತ್ತು, ಮತ್ತೊಂದು ಕಡಗ ಇತ್ತು, ಹಾಗೆ ಒಂದು ಉಂಗುರ ಇತ್ತು. ಇದನ್ನು ದೋಚಿದ್ರು. ಈಗ ಅದನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ರಘು ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷ ಆಗಿರ್ತಾನೆ. ಆತನಿಗೆ ದರ್ಶನ್ ಫೋನ್ ಮಾಡಿ ಇಂಥ ಒಬ್ಬ ವ್ಯಕ್ತಿ ಆತನನ್ನು ಕರ್ಕೊಂಡು ಬರಬೇಕು, ಎತ್ತಕೊಂಡು ಬರಬೇಕು, ಕಿಡ್ನಾಪ್ ಮಾಡಬೇಕು ಅಂತೇಳಿ ಹೇಳಿದಾಗ ಆತನ ಚಲನವಲನವನ್ನು ಗಮನಿಸಿ, ರೇಣುಕಾಸ್ವಾಮಿಯ ಚಲನವಲನವನ್ನು ಗಮನಿಸಿ ಆತನನ್ನು ಕಿಡ್ನಾಪ್ ಮಾಡ್ತಾನಲ್ಲ. ಈಗ ಸ್ಥಳ ಮಹಜರಿಗೆ ಪೊಲೀಸರು ಬಂದು ಆತನ ಮನೆಯಲ್ಲಿದ್ದಂಥ 4 ಲಕ್ಷ ರೂಪಾಯಿಯನ್ನು ಸೀಸ್ ಮಾಡಿದ್ದಾರೆ ಮತ್ತು ತಪ್ಪು ಒಪ್ಪಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಚಿನ್ನ ಕದ್ದಿದ್ದು ಕೂಡ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು, ರೇಣುಕಾಸ್ವಾಮಿ ಮೈಮೇಲಿದ್ದ ಚಿನ್ನವನ್ನು. ಈಗ ಮಹಜರು ಪ್ರಕ್ರಿಯೆಯಲ್ಲಿ ಏನೆಲ್ಲ ರಿಕ್ರಿಯೇಟ್ ಮಾಡಿದ್ದಾರೆ ಪೊಲೀಸರು, ಸದ್ಯದ ವಿವರ ಏನಿದೆ ಈ ಹೊತ್ತಿಗೆ ವೀರೇಶ್? ಖಂಡಿತ ಏನಂದ್ರೆ, ಇವತ್ತು ಇಡೀ ದಿನ ಏನು 4 ಜನ ಆರೋಪಿಗಳಿದ್ರು, ಆರೋಪಿಗಳ ಮನೆಗೆ ಶೋಧ ನಡೆಸಿದ್ರು. ಅಂದ್ರೆ ಶೋಧ ಅಷ್ಟೇ ಅಲ್ಲದೆ ಸ್ಥಳ ಮಹಜರು ಜೊತೆಗೆ ಅವರಲ್ಲಿದ್ದಂತಹ ವಸ್ತುಗಳನ್ನು ಕೂಡ ಇವತ್ತು ಸೀಸ್ ಮಾಡಲಾಯಿತು. ಅದೇ ರೀತಿ ನಾವು ಮೊದಲನೇದಾಗಿ ಹೇಳ್ಬೇಕಂದ್ರೆ, ರಘು ಇಡೀ ಚಿತ್ರದುರ್ಗದ ಕಿಡ್ನಾಪ್ ಇದಕ್ಕೆ ಮೇನ್ ಕಿಂಗ್ ಪಿನ್ ಅಂದ್ರೆ ಇಲ್ಲಿ ರಘು ಆಲಿಸ್ ರಘು ದರ್ಶನ್ ಅವರ ಮನೆಗೆ ಇವತ್ತು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು 2.5 ಗಂಟೆಗಳ ಕಾಲ ಒಂದು ತಲಾಶೆ ಮಾಡಲಾಯಿತು. ಅದರಲ್ಲಿ ಹೆಂಡತಿ ಮತ್ತೆ ರವನ್ನ ಇಬ್ಬರನ್ನ ಕೂಡ ವಿಚಾರಣೆ ಮಾಡಲಾಯಿತು. ಅಂದ್ರೆ ಈ ವಸ್ತುವನ್ನು ಏನು ಬಾಯಿ ಬಿಟ್ಟಿದ್ದಾರೋ ಅದೇ ರೀತಿಯಾದಂತ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.